ತಡಿ 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 ಬಾರ ಇಲ್ಲಿ ಚಾರ್ಲಿ ಬಾರ ಈ ಕಡೆ ಬೆಲ್ಟಲ್ಲಿ ಇಟ್ಕೊತೀನಿ ತಡಿ ಚೂ ಚಾರ್ಲಿ ಚೂ ಇಷ್ಟೇನಾ ನೀನ್ ಚೂ ಬಿಡೋದು ಅಂಟಿ ಈ ಲೋಟಕ್ಕೊಂದು ಅರ್ಧ ಹಂಗೆ ಹಾಲು ಬಿಡಿ ಅಂಟಿ ಅದು ಬೆಕ್ಕಿನ ಮರಿಗೆ ಟೋಟಲ್ ಎಷ್ಟು ಮನೆ ಕೊಡ್ತೀರಾ ಅಂಟಿ ಹಾಲು ಅಷ್ಟು ಬೇಡ ಅದ್ರಲ್ಲಿ ಸಹ ಒಂದು ಅರ್ಧ ಸಾಕು ತಗ ಗೈಸ್ ಇದು ಹಾಲು ಬೆಕ್ಕಿಗೆ ಹಸಿನ ಹಾಲು ಮ್ಯಾವ್ 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 ಗೈಸ್ ಬೆಕ್ಕು ಮಲಗ್ಬಿಟ್ಟೈತೆ ಅಮ್ಮ ಬೆಕ್ಕಿಗೆ ಹಾಲು ಕೊಟ್ಟ ಕುಡಿತ ಕ್ಲೀನಾಗಿ ಆದ್ರೆ ವೀವರ್ಸಿಗೆ ಗೊತ್ತಿಲ್ವಲ್ಲ ಗಾಯ್ಸ್ ನಮ್ಮಮ್ಮ ತಿಂಡಿ ದೋಸೆ ಮಾಡ್ತಾರೆ ಗಾಯ್ಸ್ ದೋಸೆ ಜೊತೆಗೆ ಮಾಮೂಲಿ ನೆನ್ನೆ ಆಲೂಗೆಡ್ಡೆ ಪಲ್ಯ ಬೇರೆ ಮಾಡಿದ್ರು ಇವಾಗ ಫ್ರೆಶ್ ಆಗಿ ಈಗ ಕಾಯಿ ಚಟ್ನಿ ಬೇರೆ ಮಾಡೋರೆ ಅಮ್ಮ ಶೇಂಗಾ ಚಟ್ನಿ ಮಾಡೋದಲ್ಲ ನಮ್ಮ ಇದಕ್ಕೆ ಶೇಂಗಾ ಮತ್ತೆ ಓಹೋ ಮತ್ತೆ ಕಾಯಿ ಚಟ್ನಿ ಮಾಡ್ಬೇಕು ತಾನೆ ನೀನು ಗಾಯ್ಸ್ ನಮ್ಮಮ್ಮ ಮಾಮೂಲಿ ದೋಸೆನೆ ಮಾಡ್ತಿದ್ರ ನಾನು ಈರುಳ್ಳಿ ದೋಸೆ ಕೇಳ್ದೆ ಈರುಳ್ಳಿ ದೋಸೆ ಮಾಡಿಕೊಟ್ಟವ್ರೆ ನೋಡಕ್ಕೆ ಹೆಂಗೈತಂದ್ರೆ ಸಾಕಾಗೈತೆ ಮೆಣಸಿನ್ಕಾಯಿ ಸಾಂಬಾರ್ ಸೊಪ್ಪು ಈರುಳ್ಳಿ 3 ಹಾಕವ್ರೆ ತಿನ್ನ ಟೇಸ್ಟ್ ಮಾಡಿ ನೋಡೋಣ ಹೆಂಗೈತೆ ಅಂತ ಫುಲ್ಲು ಬಿಸಿ ಬಿಸಿ ಆಗೈತೆ ಗೈಸ್ ನೀವು ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ರಿ ಮತ್ತೆ ಬೆಕ್ಕುನ ತಗೊಂಡ್ ಬಂದಿದ್ವಿ ಅಂತ ಆದ್ರೆ ಅದ್ರ ಅಮ್ಮ ಪಾಪ ಬಡ್ಕತೇನೆ ಐತೆ ಇಲ್ಲಿಗೆ ಬರುತ್ತೆ ಇಲ್ಲಿ ಬಡ್ಕೊಳ್ಳುತ್ತೆ ಅದಕ್ಕೆ ನಮ್ಮಮ್ಮ ಏನ್ ಮಾಡಿದ್ರು ಆ ಬೆಕ್ಕುನ ತಗೊಂಡೋಗಿ ಮತ್ತೆ ಅಲ್ಲಿ ಸಜ್ಜದ ಮೇಲೆ ಇಡ್ತವ್ರೆ ನೋಡೋಣ ಇವತ್ತು ಇವಾಗ ಏನ್ ಮಾಡುತ್ತೆ ಅಂತ ಚಾರ್ಲಿ ಬಾರ ನೀನ್ ಈ ಕಡೆ ನೀನೋದ್ರೆ ದೊಡ್ಡ ಬೆಕ್ ಬರಲ್ಲ ಬಾರ ಚಾರ್ಲಿ ಈ ಕಡೆ ನೀವು ಕ್ಲೋಸ್ ಮಾಡಿ ಡೋರು ಪರವಾಗಿಲ್ಲ ಪಾಪ ತಗೊಂಡೋಗ್ಲಿ ತಡಿ ತಡಿ ಪಾಪ ಹೋಯ್ತಾ ಮರಿ ಎತ್ಕೊಂಡು ಹೋಯ್ತಾ ಬಿಡು ಒಳ್ಳೇದತ್ಲಿಗೆ ಗೈಸ್ ಅದ್ರ ಅಮ್ಮ ಅದ್ರ ಮರಿನ ಎತ್ಕೊಂಡು ಹೋಯ್ತು ಇಲ್ಲ ಡಬ್ಬ ತೋರ್ಸು ಇದು ಇವತ್ತು ಟ್ಯೂಸ್ಡೇ ಕಣಮ್ಮ ಇದು ಸಂತೆ ಬೇಡವಾ ಅಮ್ಮ ಪಚ್ಬಾಳೆಹಣ್ಣು ಐತತ್ಲ ಬಂದ್ ಮಾಡಮ್ಮ ಹಿಡ್ಕ ಗೈಸ್ ಜರ್ಕಿನ್ ಹಾಕೊಳ್ಳೋದು ಹೆಂಗೆ ಗೊತ್ತ ಹಿಂಗೆ ಗೈಸ್ ಇವಾಗ ನಾನು ಕರೆಕ್ಟ್ ಆಗಿ ಹಿಡ್ದಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಗೈಸ್ ಹಿಡ್ದಿಲ್ವಾ ಇಲ್ಲ ಯಾಕೆ ಏನಾಗೈತೆ ಮತ್ತೊಂದ್ಸಲ ಹಾಕಲ್ಲ ಗೈಸ್ ಬನ್ನಿ ಈಗ ಜಿಮ್ಮಿಗೆ ಹೋಗ್ಬಿಟ್ಟು ಬರೋಣ ಗೈಸ್ ಜಿಮ್ಮಿಗೆ ಬಂದಾಯ್ತಾ ಇಲ್ಲಿ ನೋಡಿ ಇಲ್ಲಿ ನಮ್ 19 ಬಾಯ್ ಏಯ್ ಓ ಕೋಲೋ ಟೀ ಶರ್ಟ್ ಕೋಲೋ ಗೈಸ್ ಜಿಮ್ಮಿಗೆಲ್ಲ ಬಂದಾಯ್ತು ಇವತ್ತು ಲ್ಯಾಡ್ಸ್ ವರ್ಕೌಟ್ ಮಾಡೋಣ ಅಂತ ನನ್ನ ಜೊತೆಗೆ ಇಲ್ಲಿ ಜೀವನ್ ಅವನೇ ನಮ್ಮ ಅವನಿಗೆ ಈಗ ತಾನೆ ಫೋನ್ ಮಾಡಿದ್ದ ಏನ್ ಮಾಡ್ಲಿ ಬರಲ್ಲ ಬೇಡ ಅಂತ ಮಾಡಿದ್ದ ಈಗ ಬನ್ನಿ ಇದೊಂದು ಸೆಟ್ ಮಾಡೋಣ ಸರ್ ಜೀವನ್ ಇದಂಗೆ ವಿಡಿಯೋ ಮಾಡೋ ವಿಡಿಯೋ ಆಗ್ತಿದೆ ಗೈಸ್ ನಮ್ಮ ಹೆಬ್ಬುಲಿ ಇವಾಗ ಹೆಬ್ಬುಲಿ ಆಗಿಲ್ಲ ಇವಾಗ ಮ್ಯಾರಿಡ್ ಹುಲಿ ಆಗೋರೆ ಮದುವೆಗೆ ಒಂದು ಮಾತು ಕರೀಲಿಲ್ಲ ಏನಿಲ್ಲ ಹೋಗಿ ಮದುವೆ ಮಾಡ್ಕೊಂಡು ಬಂದರು ಇದು ಮದುವೆ ಎಲ್ಲ ಮಾಡ್ಕೊಂಡು ಡೈರೆಕ್ಟ್ ಪಂಚಲ್ಲೇ ಬಂದವ್ರೆ ಜಿಮ್ಮಿಗೆ क्या स्टार क्यों बना रहा तू हाँ उसको भी अरे सभी लोग का स्टार बनाए ना हाँ और भी है पैक्स इधर है और भी एक जगह किधर मैं बताऊंगा
हाँ वो कान में बताऊंगा। बोलो कान में बोलो। ಏನಿಲ್ಲ ಜಿಮ್ಮು ಹಂಗೆ ಅದೊಂದು ಹಂಗೆ ತೆಗೀರಿ ಪಾಪ ಮತ್ತೊಂದು ಮೈಕ ಗೈಸ್. ಆ್ಯಕ್ಚುಲಿ ಮೈಕು ಚಾರ್ಜಿಗೆ ಹಾಕಿದ್ನ, ಇವಾಗ ಚಾರ್ಜ್ ಆಗೈತೆ ನೋಡಿ. ಈ ಮೈಕಿಗೆ ರಬ್ಬರ್ ಬ್ಯಾಂಡ್ ಹಾಕಿದ್ದೀನಿ, ಯಾಕೆಂದರೆ ಇದು ಒಂದೊಂದು ಟೈಮ್ ವರ್ಕೇ ಆಗಲ್ಲ. ಇದು ಪಕ್ಕ ವರ್ಕ್ ಆಗುತ್ತೆ. ಮತ್ತೊಂದು ಏನಮ್ಮ ಇದು ಅಂಬ್ಲಿನಾ? ಊಟ ಹಂಗಾರೆ ನಂಗೆ ಊಟ ಬೇಡ. ಇದು ಇಷ್ಟು ಗಟ್ಟಿ ಮಾಡಿದ್ಯಾ? ಸ್ಪೂನ್ ಏನಾರು ತಗೋಬಾ. ಮೊಟಾಣಿ ಚಿನ್ನಾಣಿ ಬೇಗ ಕುಡಿಬೇಕು, ಬಿಸಿ ಬಿಸಿ ಇಲ್ಲ. ಹೇಗಿದೆ ಗಾಯ್ಸ್? ನಮ್ಮಮ್ಮ ಅಂಬ್ಲಿ ಮಾಡಿ ಕೊಟ್ಟವ್ರೆ, ಒಳ್ಳೆ ಹೆಂಗೈತಂದ್ರೆ ಫುಲ್ ಗಟ್ಟಿ ಮಾಡೋರ ಅತ್ಲೆಗೆ. ಸುಮ್ನಿಂಗೆ ತಟ್ಟೆ ಎತ್ಕೊಂಡು ಕುಡಿಬೇಕು, ಹಂಗ್ ಮಾಡ್ಬೇಕ. ಒಳ್ಳೆ ಸ್ಪೂನಲ್ಲಿ ತಿನ್ಬೇಕು ಇದನ್ನ. ಅಮ್ಮ ತಗ ಅಂಬ್ಲಿ ಬೇಡ, ಇಷ್ಟು ಗಟ್ಟಿ ಮಾಡ್ಬೇಡ ಕಣಮ್ಮ, ಇನ್ನ ಹಿಂಸೆ ಕ್ಯಾಮ್ರಾ ಇಟ್ಕೊಬಿಟ್ಟು ಬಂದಿಲ್ಲ ನಾಟಕ ಆಡ್ತೀಯ. ಇನ್ನೇನು ಮತ್ತೆ ಅನ್ನ ಸಾಂಬಾರ್ ಹಾಕೊಡು ನಂಗೆ. ಅಲ್ಲ ಕಣಮ್ಮ, ಇಷ್ಟು ಗಟ್ಟಿ ಮಾಡ್ಬೇಡ ಕಣಮ್ಮ, ಇನ್ನ ಬೇಡ, ಈಗ ಮಾಡ್ಬೇಡ. ಒಳ್ಳೆ ಗೆಣ್ ತಿಂದಂಗೆ ಇನ್ನಿ. ಹಾ ಅಲ್ಲ ಪಾಪ, ಅಂಬ್ಲೀಷ್ ಗಟ್ಟಿ ಮಾಡೈತಪ್ಪ. ಸರಿ ಗೈಸ್, ನಮ್ಮ ಮನೇಲಿ ಹೆಂಗೆ ಅಂದ್ರೆ ಊಟ ಮಾಡ್ಬೇಕಿದ್ರೆ ನೆಂಚಕ್ ಮಾಡ್ತಾರೆ. ಅದು ಹೆಂಗೆ ಅಂದ್ರೆ, ಈಗ ಸೊಪ್ಪು ಸಾಂಬಾರ್ ಮಾಡಿದ್ರಲ್ಲ, ಈಗ ಸೊಪ್ಪಿನ ಪಲ್ಯ ನೆಂಚಕ್ ಕೊಡ್ತಾರೆ. ಬಟ್ ಅದೇ ಪಲ್ಯ ಏನಾರು ಖಾಲಿ ಆದಾಗ ಏನಿರಲ್ಲ, ಬರೀ ಅನ್ನ ಸಾಂಬಾರ್ ತಿನ್ಬೇಕು. ಫುಲ್ ಬೇಜಾರಾಗುತ್ತೆ ಆಗ. ಅದಕ್ಕೆ ನಮ್ಮ ಅಮ್ಮಂಗೆ ಹೇಳ್ದೆ, ಅಮ್ಮ ಏನಾದ್ರು ನೆಂಚಕ್ ಏನಾದ್ರು ಕೊಡಮ್ಮ, ಊಟ ಮಾಡಕ್ಕೂ ಚಂದ ಅಂತ. ಅದಕ್ಕೆ ನಮ್ಮಮ್ಮ ಏನೋ ಮಾಡಿದ್ರಪ್ಪ, ಮೆಣಸಿನ್ಕಾಯಲ್ಲೇ ಏನೋ ಆಲ್ಟ್ರೇಷನ್ ಮಾಡಿಕೊಟ್ರು. ಅದೇ ನಾನು ಇನ್ನೂ ಅದು ಊಟನೂ ಮಾಡಿಲ್ಲ ನೋಡಿ. ಮೆಣಸಿನ್ಕಾಯಿ ಇದೇನಿದೆ, ಕಬಾಬಿಂದು ಇದು ಏನು ಕಬಾಬಿಂದ ಇದು ಮಸಾಲ, ಅದನ್ನ ಮಿಕ್ಸ್ ಮಾಡಿ ಅದನ್ನ ಬಾಣ್ಲಿಗೆ ಹಾಕಿ ಎಣ್ಣೆಲಿ ಹುರ್ದಿ ಕೊಟ್ಟರು. ಅಲ್ಲ ಕಣಮ್ಮ, ಇದು ಎಣ್ಣೆದ. ಫಸ್ಟ್ ಡಯಟ್ ಮಾಡ್ತಿದೀನಿ. ಅಮ್ಮ ಇವತ್ತಿಂದ ಲಾಸ್ಟ್ ಹೇಳ್ತಿದೀನಿ, ಎಣ್ಣೆ ಐಟಮ್ಸ್ ಕೊಡ್ಬೇಡ. ಸೀರಿಯಸ್ ಆಗಿ ಹೇಳ್ತಿರೋದು ಗೈಸ್. ಡಯಟ್ ಕ್ಲೀನ್ ಆಗಿ ಪ್ರಾಪರ್ ಡಯಟ್ ಮಾಡೋಣ ಅನ್ಕೋತೀನಿ. ಅದೇ ಟೈಮಿಗೆ ಕಬಾಬ್ ಮಾಡ್ತಾರೆ, ತಪ್ಪುರಿ ಈ ತರ ಏನಾದ್ರು ಮಾಡ್ತಾರೆ. ಇನ್ನೇನು ಮಾಡೋರಲ್ಲ ಅನ್ಕೊಂಡದ್ಲಾಗ ತಿನ್ಬಿಡ್ತೀನಿ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಇದೇ ನಮ್ಮಮ್ಮ ನೆಂಚ ಕೊಟ್ಟಿರೋದು. ಇದ್ರಲ್ಲಿ ಬರೀ ಮೆಣಸಿನ್ಕಾಯಿ ಇರೋದಷ್ಟೇ. ಮೆಣಸಿನ್ಕಾಯಿ ಜೊತೆಗೆ ಕಬಾಬಿಂದು ಇದು ಮಸಾಲ, ಹುಳಿ, ಉಪ್ಪು. ಸಡನ್ ಆಗಿ ತಿಂದಾಗ ಒಳ್ಳೆ ಕಬಾಬ್ ತಿಂತಿದ್ದೀನಿ ಅನ್ನಂಗೆ. ಅಂಜಿಲ್ವಾ ಉಪ್ಪಾಗುತ್ತೆ ಅಂತ? ಪಾಪ ನಿಮ್ಗೆ ಉಪ್ಪಿಲ್ವಾ? ನೆಕ್ಸ್ಟ್ ಇದಕ್ಕಿಂತ ಇದು ಮಾಡಮ್ಮ, ಪನ್ನೀರ್ ತಗೋ ಬರ್ತೀನಿ. ಅದಕ್ಕೆ ಸೇಮ್ ಕಬಾಬ್ ಇದೆ ಹಾಕಮ್ಮ, ಸಕದಾಗಿರುತ್ತೆ ಕಣಮ್ಮ. ಅದು ವೆಜ್ಜಿಗೆ ತಾನೆ ಬರೋದ್ ಲೆಕ್ಕ. ಈಗ ಪನ್ನೀರ್ಗೆ ಕಬಾಬ್ ಮಸಾಲ ಹಾಕರ್ರೆ ವೆಜ್ ಲೆಕ್ಕ. ಮಸಾಲೆಗೆ ಹಾಕಿಲ್ವಾ? ಏನಿಲ್ಲ, ಬಾಳೆಹಣ್ಣಿಲ್ಲ,
ಇಲ್ಲ ಬಿಡಿ ಇವತ್ತು ಬಾಳೆಹಣ್ಣು. ಗೈಸ್ ನಮ್ಮಮ್ಮ ಹೋಗಿ ಅಲ್ಲಿ ಗೇಟ್ ಬೀಗ ಹಾಕಿದ್ರ, ಅದಕ್ಕೆ ಇವನು ಅಲ್ಲಿಗೆ ಅರ್ಧಕ್ಕೆ ಹೋಗ್ಬಿಟ್ಟು ವಾಪಸ್ ಬಂದ. ಗೇಟ್ ಬೀಗ ಹಾಕ್ತವ್ರ, ಹಂಗಾರೆ ನಾನು ಇಟ್ಕೊಳ್ಳಲ್ಲ ಅಂತ. ಆಕ್ಚುಲಿ ಇವಾಗ್ತಾನೆ ಜಸ್ಟ್ ಇವಾಗಲ್ಲ, ಸ್ವಲ್ಪ ಊಟ ಮಾಡೋಕ್ಕಿಂತ ಮುಂಚೆ ಹೋಗಿ ಇಟ್ಕೊಂಡಿದ್ದೆ. ಇದು ಎಲ್ಲ ಮುಗಿಸ್ತಾ ನಮ್ಮ ಚಾರ್ಲಿ, ಅದಕ್ಕೆ ಮತ್ತೇನು ಇಟ್ಕೊಳ್ಳಿಲ್ಲ. ಸರದಾಗಿ ವ್ಲಾಗ್ ಎಂಡ್ ಮಾಡ್ತೀನಿ ಗೈಸ್. ಇಲ್ಲಿವರೆಗೆ ಆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರು ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಚಾರ್ಲಿ ಗುಡ್ ನೈಟ್. ಆಫ್ ಮಾಡು.